ಜಯಮ್ಮ, ಜಯಮ್ಮ, ಏನ್ ಮಾಡ್ತಿದ್ಯ ಮನೆ ಒಳಗಡೆ? ಇಷ್ಟೊತ್ತಾದ್ರೂ ಹಸ್ಗಳಿಗ್ ಒಂಚೂರು ಮೇವು ಗೀವು ಹಾಕನ, ನೀರ್ ಗೀರ್ ಕುಡ್ಸನ ಅನ್ನಂಗಿಲ್ವಲ್ಲಿ. ಅಲ್ಲಿ ಬಿಸಿಲು ನೆತ್ತಿ ಮೇಲೆ ಬಂದೈತಿ. ಈ ಒಜ್ಜಿಗೆ ಯಾರು ಒಬ್ರು ಮಾತಿಗೆ ಸಿಕ್ಕಿರ್ ಸಾಕು. ಮನೆ ಮಠ ಅನ್ನೋ ಏನಾರು ಗಾನ ಆಯ್ತು ಇವಳಿಗೆ. ನೋಡಿರಿ ಇಷ್ಟೊತ್ತಾದ್ರೂ ಒಂಚೂರು ಹಸ್ಗಳಿಗ್ ಮೇವು ಹಾಕಿಲ್ವಲ್ಲ ಇವಳು. ನೆಳ್ಳಿ ಕಟ್ಟಾಕಿ ಏನ್ ಮಾಡೋದು ಇವಳನ್ನ? ಅಮ್ಮ ಗೀತಾ, ಏನ್ ಮಾಡ್ತಿದ್ಯಮ್ಮ ಮನೆ ಒಳಗಡೆ? ಎಲ್ಲಿ ನಿಮ್ಮ ಅತ್ತೆ ಇಲ್ವಾ ಅಲ್ಲಿ? ಇದು ಯಾಕೆ ಮಾವಯ್ಯ ಕೂಗ್ತಿದ್ರಲ್ಲ? ಅತ್ತೆ ಇಲ್ಲೆಲ್ಲೋ ಲಕ್ಷ್ಮಕ್ಕಮ್ಮಂತವ್ರು ಇಲ್ಲ ಗಿರ್ಜಾಕಮ್ಮಂತವ್ರು ಎಲ್ಲೋ ಹೋಗಿರ್ಬೇಕು. ಯಾಕೆ? ಅಲ್ಲ ಕಣಮ್ಮ, ಇಷ್ಟೊತ್ತಾದ್ರೂ ಹಸ್ಗಳಿಗೆ ಒಂಚೂರು ನೀರ್ ಗೀರ್ ಕುಡಿಸಿ ಒಂಚೂರು ಮೇವು ಗೀವು ಹಾಕನ ಅನ್ನೋ ಜ್ಞಾನ ಇಲ್ವ ನಮ್ಮ ಅವಳಿಗೆ? ಯಾರ ಮಾತಿಗೆ ಸಿಕ್ಬಿಟ್ರೆ ಸಾಕು, ಎಲ್ ಬೇಕು ಅಲ್ಲೇ ಹೋಗಿ ಕೂತ್ಕೊಂಡ್ಬಿಡ್ತಾಳ ಅವಳು. ಅಯ್ಯೋ ಇಲ್ಲ ಕಮ್ಮಯ್ಯ, ಈಗಿನ ಹೋದ್ರು ಅತ್ತೆ. ಈಗಿನ ತಿಂಡಿ ತಿಂದು ಇಲ್ಲೇ ಹೋಗ್ ಬರ್ತೀನಿ ತಡೆಯಮ್ಮ ಒಂಚೂರು. ಪಾಪ ಎಲ್ಲಿಗೆ ಹೋಯಾನೆ, ಅಲ್ಲೆಲ್ಲೋ ಆಟ ಆಡ್ತಿರ್ಬೇಕು, ಕರ್ಕೊಂಬರ್ತೀನಿ ಅಂತ ಹೋದ್ರು ಕಮ್ಮಯ್ಯ. ಇನ್ನೇನ್ ಬರ್ತಾರ ಬನ್ನಿ. ಓ, ಆ ದೊಡ್ಡ ಮನುಷ್ಯ ನೋಡ್ಕೊಂಬರಕ್ ಹೇಳೆ ನೀವು ಹಂಗಾರೆ? ಎಲ್ಲಿಗೆ ಹೋದ ಅಂತ ಇವನು? ಎಲ್ಲ ಆಟ ಆಡಕ್ಕೆ ಆ ಹುಡುಗರ ಜೊತೆ ಕೆರೆ ತಾವ ಅಲ್ಲಿ ಇಲ್ಲಿಗೆ ಹೋಗ್ಬಿಟ್ಟಂಗೆ ಕಣಮ್ಮ ಒಂಚೂರು. ಈ ರಜ್ದಾಗ ಒಂಚೂರು ಹುಷಾರಾಗಿ ನೋಡ್ಕೊಳ್ರಿ ಅವನ್ನ. ಹ್ಞೂ ಕಮ್ಮಯ್ಯ, ಆ ಹುಡುಗ ಪ್ರದೀಪನ್ ಜೊತೆ ಎಲ್ ಬೇಕಲ್ಲೂ ಸುತ್ತಾನೆ. ಹಂಗಾಗಿ ಒಂಚೂರು ಭಯ. ಅದಕ್ಕೆ ಒಂದ್ ಗಳಿಗೆ ಅಂತ ಬಿಟ್ಟಿರಲ್ಲ ಅತ್ತೆ. ಅಲ್ಲೆಲ್ಲೋ ನೋಡ್ಕೊಂಬರ್ತೀನಿ ತಡೆಯಮ್ಮ. ಎಲ್ಲ ಆಟ ಆಡ್ತಿದ್ದಾನೆ, ಏನ್ ಮಾಡ್ತಿದ್ದಾನೆ, ಅಲ್ಲೆಲ್ಲಾರು ಸ್ಕೂಲ್ ಮತ್ತವಿದಾನ ಇಲ್ಲ ಬೇರೆ ಕಡೆಗೆ ಹೋಯಾನೆ ಅಂತ ಅಂತ ಹೋಗಿದ್ದಾರೆ ಅತ್ತೆ. ಸರಿ ಕಣಮ್ಮ, ನಿಮ್ಮ ಅತ್ತೆ ಬಂದ್ರೆ ಮಾವಯ್ಯ ಹಂಗೆ ತೋಟ ಕಡೆಗೆ ಹಸ್ಕೂಲ್ ಇಟ್ಕೊಂಡು ಹೋತು ಕಣತ್ತೆ ಅಂತ ಹೇಳ್ಬಿಡು. ಅಜ್ಜ ಎಲ್ಲ ಹೋಗ್ತೀಯ ಅಜ್ಜ? ನನ್ ಬಿಟ್ಟು ಎಲ್ಲಿ ಹೋಗ್ತಿದ್ಯಾ? ಓ ಬಾರೋ ದೊಡ್ಡ ಮನುಷ್ಯವು, ನಿನ್ನೆ ಕಾಯ್ತಿದ್ದಕ್ಕಂತ ಬಾರೋ. ಎಲ್ಲಿಗೆ ಹೋಯ್ತು ಇಷ್ಟೊತ್ತುವೆ? ತಿಂಡಿ ತಿಂದ ಇಲ್ವೋ ಇನ್ನುವೆ? ಇಲ್ಲ ಕಂತಾತ, ತಿಂಡಿ ಆಗ ತಿಂದು ಅಲ್ಲಿ ಸ್ಕೂಲ್ ಮತ್ತವ ಹುಡುಗರ ಜೊತೆ ಆಟ ಆಡ್ತಿದ್ದೆ. ನೀಯೇ ಮಾಡೋಣ, ನನಗೂ ಆಟ ಆಡಿ ಬೇಜಾರಾಯ್ತು. ನಮ್ ತಾತ ತೋಟತ್ತವೇನಾರು ಹೋದ್ರೆ ಹೋಗೋಣ, ಅಲ್ಲೇ ತಾತನ ಜೊತೆ ಹೋಗಿ ಎಳ್ಳಿರ್ ಕುಡ್ಕೊಂಡ್ ಬರೋಣ ಬಿಸ್ಲು ಅಂತ ಹೇಳಿ ಬಂದೆ ಮನೆ ಹತ್ರ. ನಾನು ಬರ್ತೀನಂತ ನಿನ್ ಜೊತೆ. ಎಲ್ಲಿಗೆ ಹೋಗ್ತಿದ್ಯಾ? ಬ್ಯಾಡ ಕಣೋ, ಬಿಸಿಲು ನೋಡಿರಿ ಈ ಪಾಟಿ ಬಿಸಿಲು ಹೊಡಿತೈತೆ. ಬ್ಯಾಡ ಮಂತವ್ಲೇ ಇರೋ. ಎಳ್ಳಿರಲ್ವೇ ನಾವು ಸಂಜೆ ಬರ್ಬೇಕಾರೆ ಒಂದು ಕುಯ್ಕೊಂಬತ್ತೀನಿ ನಾನೇ. ಬ್ಯಾಡ ಮಂತವ್ಲೇ ಇರೋ. ಏ ಬ್ಯಾಡ ಬಿಡಿ ಮಾವಯ್ಯ, ಅವನು ಬರ್ಲಿ, ಕರ್ಕೊಂಡೋಗಿ ಅವನು ಇಲ್ಲಿದ್ರೆ ಆ ಹುಡುಗರ ಜೊತೆ ಸೇರ್ಕೊಂಡು ಅವ್ನು ಸುದೀಪ ಅವ್ನು ಪ್ರದೀಪ ಇವ್ರ ಜೊತೆ ಎಲ್ಲ ಸೇರ್ಕೊಂಡು ಅಲ್ಲಿ ಇಲ್ಲಿ ಆಟಕ್ಕೆ ಕೆರೆ ತವ ಅಲ್ಲಿ ಇಲ್ಲಿ ಅಂತ ಹೋಗ್ಬಿಡ್ತಾರೆ. ಬ್ಯಾಡ, ಕರ್ಕೊಂಡೋಗಿ ಇವನು. ಸರಿ ಆಯ್ತು ಕಂಬಿಡಮ್ಮ. ಪಾಪ ನಡಿಯೋ, ಸ್ಕೂಲ್ ಇಟ್ಕೊಂಡು ನಡಿಯೋ, ಹೋಗೋಣ, ಒತ್ತಾತು. ಅಲ್ಲ ಹಸವ, ಈ ಹಸ ಒಂದು ಎತ್ಲ ಬೇಕತ್ಲಾಗ ಎಳ್ಕೊಂಡು ಹೋಗುತ್ತೆ. ಹ್ಞೂ ಕಂಬಾರೋ, ಸರಿಯಾಗಿ ಇಟ್ಕೊಂಡ್ರೆ ಅದು ಯಾಕೆ ಎಳ್ಕೊಂಡು ಹೋಗುತ್ತೆ? ಲಾ ಪಾಪ ನೋಡಿರಿ, ಹಸ ಇಟ್ಕೊಂತೀನಂತ ಹೇಳಿ ಈಗಾಲೇ ಹಸ ನನ್ನ ಕೈಯಲ್ಲಿ ಕೊಟ್ಟು ಮುಂದೆ ಓಡಾಕ್ತಿದ್ಯಲ್ಲೋ. ನಿಧಾನಕ್ಕೆ ನಡಿಯೋ ಬಿಸಿಲಲ್ಲಿ. ಅಯ್ಯೋ ಭಾರತತ, ಈ ಬಿಸ್ಲಂಗ್ ಕಡಿಮೆ ಹೊಡಿತೀತ. ಓ ತಲೆ ಮೇಲೆ ಹೊಸಿ ಬಿಸ್ಲು ಹೊಡಿತಾ ಇಲ್ಲ. ಬಾ ಬಾ ಬೇಗ ಸ್ಕೂಲ್ ಇಟ್ಕೊಂಡು ನಾನು ಹೋಗ್ತೀನಿ ಮುಂದೆ, ನೀನ್ ಬಾ. ಅಜೋ ದೊಡ್ಡಜ್ಜ, ಓ ಹಸ ಇಟ್ಕೊಂಡಲ್ಲೇ ತೋಟತ್ತ ಹೊಲ್ಟಿರಂಗೆ ಕಾಣುತ್ತೆ ಇಷ್ಟು ಬೇಗ. ತಡಿ ನಾನು ಬರ್ತೀನಿ, ಮಾತಾಡ್ಕೊಂಡು ಹೋಗೋಣಂತೆ ತೋಟದ ಕಡೆಗೆ. ಅಯ್ಯೋ ಬಾರೋ ಗಂಗಣ್ಣ, ಏನ್ ಮಾಡೋನು, ಬಿಸಿಲು ನೋಡಿರಿ ಹಿಂಗೆ ಹೊಡಿತೈತಿ. ಬಾ ಹೋಗೋಣ ಬೇಗ. ಎಲ್ಲಿ ತೋಟದ ಬರ್ತೀನಿ ನೀನುವೆ? ಹ್ಞೂ ಕಣಜ್ಜ, ಈ ಅಕ್ಕಳು ಸೇರ್ಕೊಂಡು ಒಳ್ಳೆ ರಜೆ ಟೈಮಲ್ಲಿ ಈ ಮಾವಿನಕಾಯಿ ಬಿಡೋದಕ್ಕೂ ಅದಕ್ಕೂ ಏನ್ ಮಾವಿನಕಾಯಿ ಕಿತ್ಕೊಂಬರಕ್ಕೆ ಅಂತ ಒಬ್ರಲ್ಲ ಇಬ್ರಲ್ಲ ಕಣಜ್ಜ. ಯಾವ ಅಕ್ಕಳು ನೋಡಿರು ಅಲ್ಲೇ ಇರ್ತವೆ. ಹಂಗಾಗಿ ಅಲ್ಲಿ ಮಾವಿ ಮರತಾವ, ಹಿಂಗೆ ಒಂದು ರೌಂಡ್ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀನಿ. ನಡಿ ನಾನು ಬರ್ತೀನಿ. ಅಲ್ಲಿ ಮುಂದೆ ಹೋಗ್ತೀರಣ ಅವನು ನಿಮ್ಮ ಪಾಪ, ನಿಮ್ಮ ಮೊಮ್ಮಗ ಮಂಜಣ್ಣಲ್ವ ಅವನು? ಹ್ಞೂ ಕಣೋ ಗಂಗಣ್ಣ, ಯಾಕೋ ನೆನ್ನೆ ನಿಮ್ಮ ಮೊಮ್ಮಗ ಎಂಥ ಕೆಲಸ ಮಾಡ್ಯಂಗೆ ಗೊತ್ತೇನಣ್ಣ? ಹುಡುಗ ಅವ್ನು ಪ್ರದೀಪ, ಅವ್ನು ಯಾರೋ ಇನ್ನೊಬ್ಬ ಹುಡುಗ ಬೆಂಗಳೂರಿಂದ ಬಂದಾನಲ್ಲ, ಅವ್ನು ಪ್ರದೀಪರ ಯಾರೋ ಅತ್ತೆ ಮಗನೋ ಯಾರೋ ಅಂತೆ. ಅವ್ನು ಸುದೀಪ ಅನ್ನೋನು. ಇವ್ರು 3 ಜನವೇ ಹಸುಗೆ ಮೇವು ಹಾಕ್ಬತ್ತೀವಂತ ಹೇಳಿ ಮಾವಿನಕಾಯಿ ಕೀಳಕ್ಕೆ ಹೋಯಾರಲ್ಲ ನಮ್ಮದ್ರಲ್ಲಿ. ಏನೋ ನಿಮ್ಮದ್ರಲ್ಲಿ ಮಾವಿನಕಾಯಿ ಕೀಳಕ್ಕೆ ಹೋಯ್ದ ಇನ್ನು ನಮಗ? ಇಲ್ಲ ಪಾಪ, ಇಂಥ ಕೆಲಸನ ಮಾಡೋದು ನೀನು? ಆ ಹುಡುಗನ ಜೊತೆ ನೀನು ಸೇರ್ಬೇಡ ಅಂದ್ರು ಈ ಕೆಲಸ ಮಾಡ್ತಿದ್ಯಲ್ಲೋ ದಿನೇ. ಅಯ್ಯೋ ಈ ಗಂಗಣ್ಣೊಂದು, ನಾವ್ ಏನೇನೋ ಹೇಳಿ ಸುಳ್ಳು ಹೇಳಿ ತೆಗಿ ಮಾವಿನಕಾಯಿ ಕಿತ್ಕೊಂಡು ಬಂದು ಈ ವಯ್ಯ ಗೊತ್ತಾಯಿಲ್ಲ ಅಂದ್ರೆ ನೋಡಿದ್ರೆ ನಮ್ ತಾತಗೆ ಫಿಟ್ಟಿಂಗ್ ಇಡ್ತಿದಾನಲ್ಲ ಈ ವಯ್ಯ. ಅಲ್ಲೆಲ್ಲಾರು ಸಿಗ್ಲಿ ವಯ್ಯ ಕಲ್ಲಾಗೆ ಹೊಡಿತೀನಿ ಎಲ್ಲಿಂದ. ನೋಡ್ದೇನಜ್ಜ ನಿನ್ ಮೊಮ್ಮಗನ್ನ?
ಅಲ್ಲೇ ನಿಂತ್ಕೊಂಡು ಗೊಣಗ್ತಾ ಇದ್ದಾನೆ. ನೋಡ್ ನಮ್ಮ ಅಜ್ಜಗ್ ಚಾಡಿ ಆಳ್ತಿದ್ದಾನೆ ಇವನು. ಅಲ್ಲೆಲ್ಲ ಸಿಗ್ಲಿ ಕಲ್ಲ ಹೊಡಿತೀನಿ ಅಂತ ಬೈತಿದ್ದಾನಲ್ಲ ಇಷ್ಟಿದ್ದಾನೆ ನೋಡು. ಯೋಸ್ ಮಾತಾಡ್ತಾನೆ ಇವನು. ಅಯ್ಯೋ ಈಗಿನ ಕಾಲದ ಅಕ್ಕಳೆ ಹಂಗಲ್ವೇ ಹಂಗಣ. ಬಾ ಇನ್ನೇನ್ ಮಾಡೋಣ. ಜಾಸ್ತಿ ಗೀಚೆಲ್ಲ ಉದುರಿಸಿದಾವೇನು? ಬರೀ ಮಾವಿನಕಾಯಿ ಕಿತ್ಕೊಂಬಂದಾರ ಇಲ್ಲ ಸಣ್ಣ ಗಿಣ್ಣವೆಲ್ಲ ಅಲ್ಲೇ ಕೊಂಬೆ ಗಿಂಬೆಲ್ಲ ಮುರಾಕ್ ಬಂದಾರ ಹೆಂಗೆ? ಅಯ್ಯೋ ಇಲ್ಲ ಕಣಜ, ಹಂಗೇನು ಮಾಡಿಲ್ಲ. ಒಂದು 7-8 ಮುರ್ಕೊಂಡೋಗಿರ್ಬೇಕು. ಒಳ್ಳೆ ಗಿಣಿ ಮಾವಿನಕಾಯಿ ಮುರ್ಕೊಂಡೋಗ್ಯಾರೆ. ಅಲ್ಲೆಲ್ಲ ನಿಮ್ಮ ಹೊಲ್ತಾವ್ ಇನ್ನೂ ಇಟ್ಟು ಬಂದಿರ್ಬೇಕು ನೋಡು. ಎಲ್ಲ ನಾನು ಇವ್ರ ಹಿಂದಿಂದೆ ಹೋಗಿ ಏನೇನು ಮಾಡ್ತಿದ್ದಾರೆ ಇವ್ರು ಅಂತ ಎಲ್ಲ ನೋಡಿದ್ದೀನಿ. ಅಲ್ಲಿ ನಿಮ್ಮ ತೋಟದಲ್ಲಿ ಇಟ್ಟು ಬಂದಾರ ನೋಡು. ಇನ್ನೂ ಒಂದು 2-3 ಅಲ್ಲೇ ಬಿಟ್ಟು ಬಂದಾರ ತಿಂದು. ಸರಿ ಬಾರೋಗಂಗಣ್ಣ, ಈ ಅಕ್ಳಿಗೆ ರಜಾ ಕೊಟ್ಟಿರೋದಕ್ಕೂ ಅದಕ್ಕೆ ಇವನು ಹಿಡಿಯೋಕ್ಕಾಗ್ತಿಲ್ಲ ಕಣೋ. ಅಷ್ಟೊಂದು ಇದಾಗ್ಬಿಟ್ಟವೆ. ಎಷ್ಟೊತ್ತಿಗೆ ಸ್ಕೂಲ್ ರಜಾ ಮುಗ್ದು ಹೊತ್ತಾಗಿ ಸ್ಕೂಲ್ ತೆಗಿತಾರೋ ಅನ್ಸ್ಬಿಟ್ಟಿತ್ತು ಕಣೋ. ಬಾ ಇನ್ನೇನು ಮಾಡೋಣ, ಹೋಗೋಣತ್ತಾಗ ಬಾ. ಇಲ್ಲ ಪಾಪ, ಈ ಹಸವ ನಾನು ಅಲ್ಲಿ ಮೇವಿಂತಾವ್ ಕಟ್ಬತ್ತೀನಿ. ಇಲ್ಲೇ ಕುಂತಿರೋ ಮರದಂಡಿಲಿ ಎಲ್ಲೂ ಹೋಗ್ಬೇಡ ಕಣೋ ಅತ್ಲಾಗಿ. ಸರಿ ಸರಿ ಆಯ್ತು ಕಂತಾತ, ಇಲ್ಲೇ ಮರದಂದಿ ಕೂತ್ಕೊಂಡು ಆಟ ಆಡ್ತಿರ್ತೀನಿ. ತಾತ ಒಂದೆರಡು ಎಳ್ನೀರು ಕುಯ್ ಕೊಡ್ತಾತ. ಬಿಸ್ಲು ಅಲ್ಲಿಂದ ಬಂದಿದ್ ಬಾಯಿ ಆಗ್ತೈತೆ. ಓ ದೊಡ್ಡ ಮನುಷ್ಯಗಾದ್ರೆ ಎಳ್ಳಿರ್ಬೇಕು ಅನ್ನು ಅಷ್ಟೊಂದು ಬಾಯಿ ಹಾಸ್ಬಿಟ್ಟಿತ್ತೆ ಅಲ್ಲೇ. ತಡಿಯಪ್ಪ, ಹಸ ತಗೊಂಡೋಗಿ ಅಲ್ಲಿ ಕಟ್ಬತ್ತೀನಿ ತಡಿ. ಇಲ್ಲ ಪಾಪ, ನಾವ್ ಯಾವಾಗ ಹೇಳಿದ್ದು ನಿಂಗೆ ಹಸಿಗೆ ಹೋಗಿ ಹುಲ್ಲಾಕ್ಪ ಅಂತ ಹೇಳಿ? ಏನ್ ಸುಳ್ಳು ಹೇಳಿದ್ಯೋ ಆ ಗಂಗಣ್ಣಗೆ ನೀನು? ಅಯ್ಯೋ ನಾವು ಇನ್ನೇನ್ ಮಾಡೋಣ. ಸುದೀಪನು ಪ್ರದೀಪನು ಹೇಳ ಮಾತು ಕೇಳಲಿಲ್ಲ. ನಾನು ಎಷ್ಟಂತ ಹೇಳೋಣ ಅವರಿಗೆ? ನಡೆಯೋ ಮಾವಿನಕಾಯಿ ಚೆನ್ನಾಗಿದಾವೆ ಕುಯ್ಕೊಂಬರೋಣ ಅಂತ ಬಂದು ನೋಡಿರೆ ಆ ಗಂಗಾಜ್ ಅಲ್ಲೇ ಕುಂತಾನೆ. ಇನ್ನೇನ್ ಮಾಡೋಣ? ಏನೋ ಒಂದ್ ಸುಳ್ಳು ಹೇಳ್ಬೇಕಲ್ವಾ? ಅದಕ್ಕೆ ನೀನೇ ಹೋಗಿ ಅಲ್ಲಿ ಹಸಿಗ್ ಮೇವ್ ಹಾಕ್ಪ ಅಂತ ಹೇಳಿದ್ಯಾ ಅಂತ ಹೇಳಿದ್ನಪ್ಪ. ಅಲ್ಲ ಕಣೋ, ನೀನ್ ಸುಳ್ಳು ಹೇಳಕ್ಕೆ ನನ್ ಮೇಲೆ ಹೇಳ್ಬೇಕಿತ್ತೇನೋ? ನಾನ್ ಯಾವಾಗ ಹೇಳ್ ಕಳ್ಸಿದ್ನು ನಿನಗೆ ಹುಲ್ಲಾಕ್ಪ ಹೋಗೋ ನೀನು ಅಂತ? ಆದ್ರೂ ನೋಡಜ, ಈ ಗಂಗಣ್ಣ ನಮ್ಮ ಹಿಂದೆ ಬಂದು ಅದ್ ಎಲ್ಲಿ ನೋಡಿರ ನಾವು ಮಾವಿನಕಾಯಿ ಕಿತ್ತಿರೋದು ಇಲ್ಲಿ ಬಂದು ತೋಟದಲ್ಲಿ ಕುತ್ಕೊಂಡ್ ತಿಂದಿರೋದೆಲ್ಲ ಹೇಳ್ತಿದಾನಲ್ಲ ನಿನಗೆ. ಎಲ್ಲ ಹಿಂದಿಂದ ಬಂದ್ಬಿಟ್ಟಂಗ್ ಕಣಜ ಇವನು, ನಮ್ ಕಣ್ಣಿಗೆ ಕಾಣ್ದಂಗೆ. ಅಲ್ಲ ಕಣೋ, ನಿನಗೆ ಎಷ್ಟು ದಿನಾನು ಹೇಳೋದು ಆ ಪ್ರದೀಪ ಸರಿ ಇಲ್ಲ, ಅವನ ಜೊತೆ ಹೋಗ್ಬೇಡ, ಅವನ್ ಸವಾಸ ಬಿಡು ಅಂತ ಹೇಳಿ. ಆದ್ರೂ ನೀನು ಅವನ ಜೊತೆಲೇ ಹೋಗ್ತಿರ್ತೀಯಲ್ಲೋ. ನೋಡು, ಆ ಮಾವಿ ಮರದ ಮೇಲಿಂದ ಯಾರು ಬಿದ್ದು ಏನಾರ ಏಟ್ ಮಾಡ್ಕೊಂಡಿದ್ರೆ ಯಾರೋ ಹೊಣೆನು? ಅಯ್ಯೋ ಬಿಸ್ಲು ದಗೆ ತಡಿಯಕ್ ಆಗ್ತಿಲ್ಲ ಕಂತಾತ. ಬಾಯಿಲ್ ಒಂಚೂರು ಎಳ್ಳೀರ್ ಕಿತ್ಕೊಡ್ ಫಸ್ಟ್, ನಾನು ಎಳ್ಳೀರ್ ಕುಡಿಬೇಕು. ಅಯ್ಯೋ ಸರಿ ತಡಿಯೋ, ಇಲ್ಲೆಲ್ಲೂ ರೋಟಿ ಕಡ್ಡಿನೂ ಇಲ್ಲ ಏನಿಲ್ಲ. ಇಲ್ಲಿ ಯಾವ್ದಾರ ಒಂದ್ ಸಣ್ಣ ಮರದಲ್ಲಿ ನೋಡಂತಡಿ. ಅಯ್ಯೋ ನೀನ್ ರೋಟಿ ಕಡ್ಡಿ ಹುಡಿಕೊಂಡು ಎಳ್ಳೀರ್ ಕೀಳೋದ್ರಲ್ಲಿ ಸಂಜೆ ಆಗ್ಬಿಡುತ್ತಕ್ಕಂತಾತ. ತಡಿ ನಾನೇ ಮರ ಹತ್ತಿ ಎಳ್ಳೀರ್ ಕೀಳ್ತೀನಿ ತಡಿ. ಓ ಭಾರಿ ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಕಣೋ ನೀನು. ಮರ ಹತ್ತದ್ ಬೇರೆ ಕಲ್ತಿಯ ಅನ್ನು. ಅದ್ ಯಾರ ಜೊತೆ ಹೋಗಿ ಕಲ್ತೋ ನೀನು? ಅಯ್ಯೋ ನನಗೆಲ್ ಮರ ಹತ್ತಕ್ ಬರುತ್ತಾತ? ಸುಮ್ನೆ ಹೇಳ್ದೆ ನಿಂಗೆ. ನೋಡಂತಡಿ ಹತ್ತಿ ನೋಡೋಣ, ಆದ್ರೆ ಕೇಳ್ತೀನಿ. ಎಲ್ಲ ಪಾಪ, ಮರ ಹತ್ತಕ್ ಬರಲ್ಲ ಅಂತ ಹೇಳಿ ಮರ ಚೆನ್ನಾಗಿ ಹತ್ತುತ್ತಿದ್ಯಲ್ಲೋ. ಹುಷಾರಾಗತ್ತೋ. ಒಂದ್ 2 ಕೀಳು, ನನಗೊಂದ ಹಂಗೆ, ಆಮೇಲೆ ನಿನಗೊಂದ್ 2 ಬೇಕಂದ್ರೆ 3 ಕೀಳಪ್ಪ ಸಾಕು. ಇಲ್ಲ ಪಾಪ, ಒಂದ್ 2-3 ಕೀಳು ಅಂದ್ರೆ ಒಂದ್ ಗೆನೆನೆ ಕಿತ್ತು ಹಾಕಿದ್ಯಲ್ಲೋ. ಏನೋ ಮಾಡೋದು ನೀನು? ಅಯ್ಯೋ ನಾನೇನ್ ಬೇಕು ಅಂತ ಕಿತ್ನೆಂತಾತ. ಎಷ್ಟಾದಷ್ಟು ಕುಡ್ದು ಮಿಕ್ಕಿದ್ದು ಅಮ್ಮಗೂ ಅಜ್ಜಿಗೂ ತಗೊಂಡೋಗ ನಡಿ. ಈ ಬಿಸ್ತಲ್ ಅವರು ಒಂದೊಂದ್ ಕುಡಿಲಿ. ಆಹಾ ತಾತ, ಅಮೃತ ಕುಡ್ದಂಗ ಆಗ್ತಿತ್ಕಂತಾತ. ಈ ಬಿಸ್ಲಿಗೂ ಅದಕ್ಕೂ ಏನ್ ರುಚಿಯಾಗೈತಿ ಅಂದ್ರೆ ನಮ್ ತೋಟದ ಎಳ್ಳೀರು. ಆಹಾ, ನೀನು ಒಂದ್ ಕುಡಿತಾತ? ಸರಿ ಕಣೋ, ಮೊದ್ಲು ಕುಡಿ ನೀನು, ಆಮೇಲೆ ಕುಡಿತೀನಿ ನಾನುವೆ. ಇಲ್ಲಿ ಕೊಚ್ಕೊಂಡಿಲ್ವ? ತಾತ ನನಗ್ ಒಂದ್ ಸಾಕಾಗಲ್ಲ ತಾತ, ನನಗ್ ಇನ್ನೂ ಒಂದ್ ಬೇಕು. ಇನ್ನೂ ಒಂದ್ ಕೊಚ್ಕೊಡು ತಾತ. ಸರಿ ಕಣೋ, ಕುಡಿಯೋ ಫಸ್ಟ್ ಅದನ್ನೇ ಕುಡಿದು ಖಾಲಿ ಮಾಡು, ಆಮೇಲೆ ನೋಡೋಣಂತೆ. ಏನು? ಇಲ್ಲ ಪಾಪ, ಹಸಿಗೆ ಒಂಚೂರು ನೀರ್ ಕುಡಿಸ್ಬರ್ಬೇಕಿತ್ತು ಕಣೋ. ಎಳ್ಳೀರ್ ಕುಡ್ಕೊಂಡು ಹೋಗಿ ಹಸಿಗೆ ಒಂಚೂರು ನೀರು ಕುಡಿಸ್ ಬಂದ್ಬಿಡು ಹಂಗೆ. ನಾನು ಇಲ್ಲೇ ಎಲ್ಲಾರ ಮರದ ನೆಳಲ್ಲಿ ಕುಂತಿರ್ತೀನಿ. ಸರಿ ಆಯ್ತು ಬಂತ ತಾತ, ನೀನ್ ಇನ್ನೊಂದ್ ಎಳ್ಳೀರ್ ಕೊಚ್ಚಿರು, ನಾನ್ ಬಂದು ಇನ್ನೊಂದು ಹಸಿವತ್ ಬಿಟ್ಟು ಕುಡಿತೀನಿ. ಸರಿನಾ? ಈಗ ಹೋಗಿ ಹಸಿಗೆ ನೀರ್ ಕುಡಿಸ್ಬತ್ತೀನಿ ತಗ. ನೋಡಿದ್ರ ಸ್ನೇಹಿತರೆ, ಈ ಬಿಸ್ಲಿನ ದಗೆ ತಡಿಯಕ್ ಆಗ್ದಲೆ ತಾತ ಮಗ ಇಬ್ರು ಸೇರಿ ಎಳ್ಳೀರ್ ಕಿತ್ಕೊಂಡ್ ಕುಡಿತಾ ಇರೋದ್ನ. ಹಂಗೆಯ ನಮ್ ಚಾನಲ್ ಇಷ್ಟ ಇದ್ರೆ ನಿಮ್ಗೆ ಕತೆಗೆ ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.